ಲಯನ್ಸ್ ಕ್ಲಬ್ ವತಿಯಿಂದ ದಾಂಡೇಲಿಯ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ದಿನಾಚರಣೆ. ಲಯನ್ಸ್ ಕ್ಲಬ್ ವತಿಯಿಂದ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ಮಂಗಳವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷೆ ಡಾಕ್ಟರ್ ಗೌರಿ ಎಸ್ ಹಂಚಿನಾಳ್ಮಠ್ ಅವರು, ಸದೃಢ ಸಮಾಜ ನಿರ್ಮಾಣವಾಗುವಲ್ಲಿ ಪತ್ರಕರ್ತರ ಕೊಡುಗೆ ಅಪಾರವಾಗಿದೆ. ಸಮಾಜದ ಅಂಕುಡೊಂಕುಗಳನ್ನು ತಮ್ಮ ಹರಿತವಾದ ವರದಿಗಳ ಮೂಲಕ ತಿದ್ದಿ ತೀಡುವ ಮಹತ್ವದ ಕಾರ್ಯನಿರ್ವಹಿಸುತ್ತಿರುವ ಪತ್ರಕರ್ತರ ಸೇವೆ ಸದಾ ಸ್ಮರಣೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ನಗರದ ಪತ್ರಕರ್ತರಾದ ಸಂದೇಶ್ ಎಸ್ ಜೈನ್, ಗುರುಶಾಂತ್ ಜಡೆ ಹಿರೇಮಠ್, ಅಕ್ಷಯಗಿರಿ ಗೋಸಾವಿ, ಕೃಷ್ಣ ಪಾಟೀಲ್, BN ವಾಸ್ರೆ, ಪ್ರವೀಣ್ ಸುಲಾಕೆ ಅವರನ್ನು ಲಯನ್ಸ್ ಕ್ಲಬ್ ವತಿಯಿಂದ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಪತ್ರಕರ್ತರಾದ BN ವಾಸ್ರೆ ಅವರು ಸನ್ಮಾನಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಲಯನ್ಸ್ ಕ್ಲಬ್ಬಿನ ಕಾರ್ಯ ಚಟುವಟಿಕೆಗಳಿಗೆ ಸದಾ ಸಹಕಾರ ನೀಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ರುಬೀನಾ ಇಮ್ತಿಯಾಜ್ ಅತ್ತಾರ್, ಖಜಾಂಚಿ ಸುಮಂಗಲ ಚಿಕ್ಮಠ್, ಉಪಾಧ್ಯಕ್ಷೆ ಲತಾ ಉದಯ್ ಶೆಟ್ಟಿ, ಲಯನ್ಸ್ ಕ್ಲಬ್ಬಿನ ಪ್ರಮುಖರುಗಳಾದ ಡಾಕ್ಟರ್ ಶೇಖರ್ ಹಂಚಿನಾಳ್ಮಠ್, ಅನಿಲ್ ದಂಡಗಲ್, ಉದಯ್ ಶೆಟ್ಟಿ, ಇಮ್ತಿಯಾಜ್ ಅತ್ತಾರ್, ಗಜಾನನ ಕರ್ಗಾಂವ್ಕರ್, ಮೋಹನ್ ಸನದಿ, ಶಾರದಾ ದಂಡಗಲ್, ಸವಿತಾ ವೀರೇಶ್ ಯರಗೇರಿ, ನೇಹಾ ನರೇಂದ್ರ ಚೌಹಾಣ್ ಮೊದಲಾದವರು ಉಪಸ್ಥಿತರಿದ್ದರು. ಪದಾಧಿಕಾರಿಗಳಿಗೆ ಹಾಗೂ ನೂತನ ಅಧ್ಯಕ್ಷರಿಗೆ, ಕಾರ್ಯದರ್ಶಿಗಳಿಗೆ, ಖಜಾಂಚಿಗಳಿಗೆ ಪತ್ರಕರ್ತರ ಸಂಘದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ನ ಜೊತೆಗೆ ಪತ್ರಕರ್ತರ ಸಂಘ ಯಾವತ್ತೂ ಇದೆ ಎನ್ನುವ ಇದರೊಂದಿಗೆ ಇದೇ ನಿಜವಾದ ಪ್ರೀತಿ. ಇದನ್ನು ಬೆಳೆಸ್ಕೊಂಡು ಹೋಗೋಣ, ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತೇವೆ.